ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನ ಶುರು ಆಗಿದ್ದು ಆಸ್ಪತ್ರೆಯಲ್ಲಿರುವಂತಹ ಈ ಮೆಡಿಸಿನ್ ಬಾಕ್ಸ್ ಇಂದ. ನಾನು ಅನ್ಕೊಂಡಿರಲಿಲ್ಲ ಈ ವ್ಲಾಗ್ ಈ ತರ ಶುರು ಮಾಡ್ತೇನೆ ಅಂತ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ತಗೊಂಡಿರುವಂತ ಚಪಾತಿ ಮತ್ತೆ ಪಲ್ಯ. ಯಾಕಪ್ಪ ಆಸ್ಪತ್ರೆಯಲ್ಲಿ ಇದ್ದೆ ಅಂತ ಹೇಳಿ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ, ಅವ್ನಿಗೆ ವಿಪರೀತವಾದಂತ ಜ್ವರ ಇತ್ತು. ಮಧ್ಯಾಹ್ನವರೆಗೆ ಆಸ್ಪತ್ರೆಯಲ್ಲಿ ಇದ್ದೆ. ಅದಾದ್ಮೇಲೆ ರೂಮಿಗೆ ಬಂದು ವರ್ಕೌಟ್ ಅನ್ನ ಸ್ಟಾರ್ಟ್ ಮಾಡಿದೆ. ನಾನು ಅನ್ಕೊಂಡಿದ್ದೆ 75 ಡೇಸ್ ಇವತ್ತಿಗೆ ಇಲ್ಲಿಗೆ ಮುಗಿತಾ ಅಂತ. ಬಟ್ ಆದ್ರೂ ಹಠ ಬಿಡದೆ ವರ್ಕೌಟ್ ಅನ್ನ ಸ್ಟಾರ್ಟ್ ಮಾಡಿದೆ. ನಾನು ಇವತ್ತು ಆಪ್ಸ್ ವರ್ಕೌಟ್ ಅನ್ನ ಮಾಡಿದೆ. ಲೆಗ್ ರೈಸಸ್, ಲೆಗ್ ಕ್ರಂಚಸ್, ಅದಾದ್ಮೇಲೆ ಸೈಕಲ್ ಕ್ರಂಚಸ್, ಪ್ಲಾಂಕ್ ಅನ್ನ ಹಾಕಿ ವರ್ಕೌಟ್ ಅನ್ನ ಕಂಪ್ಲೀಟ್ ಮಾಡಿದೆ. ಯಾವತ್ತು ನಾನು ಫ್ರೂಟ್ಸ್ ಅನ್ನ ಕಟ್ ಮಾಡಿ ತೋರಿಸಿದ್ದೆ, ಬಟ್ ಇವತ್ತು ನಂಗೆ ಯಾವತ್ತು ಯಾವುದೇ ರೀತಿಯಾಗಿ ಫ್ರೂಟ್ಸ್ ಅನ್ನ ಕಟ್ ಮಾಡಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಂಗೆ ಸಾಯಂಕಾಲ 6:50ಗೆ ಒಂದು ಟ್ರೈನ್ ಇತ್ತು. ಅದರಿಂದ ನಾನು ಮನೆಗೆ ಬರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನು 45 ಮಿನಿಟ್ಸ್ ಅನ್ನ ರನ್ ಮಾಡ್ಕೊಂಡು ಓಡ್ಕೊಂಡು ಅದೇ ರೀತಿ ವಾಕಿಂಗ್ ಮಾಡ್ಕೊಂಡು 45 ಮಿನಿಟ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ. ಅಷ್ಟರಲ್ಲಿ ಟ್ರೈನ್ ಕೂಡ ಮಿಸ್ ಆಗಿತ್ತು. ವಾಪಸ್ ರೂಮಿಗೆ ಬಂದು ಓದ್ಲಿಕ್ಕೆ ಕೂತ್ಕೊಂಡು ಇವತ್ತಿನ ಒಂದು ಅಧ್ಯಾಯದಲ್ಲಿ ಕಡಿಮೆ ಖರ್ಚು ಮಾಡುವ ಮೂಲಕ ಉಳಿತಾಯವನ್ನು ಸೃಷ್ಟಿಸಬಹುದು. ಅಂದರೆ ಉಳಿದವರು ನಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಾರೆ ಎನ್ನುವುದರ ಕುರಿತು ಯೋಚನೆ ಮಾಡದೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಖರ್ಚುಗಳನ್ನು ಮಾಡಿ ಉಳಿತಾಯವನ್ನು ಸೃಷ್ಟಿಸಬಹುದು ಎಂದು ತಿಳಿದುಕೊಂಡೆ. ಅದರೊಂದಿಗೆ ವಾಟರ್ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದೆ. ಇದು ಇವತ್ತಿನ